ನಿಲ್ಲು ದಶರಥ, ನಿಲ್ಲು. ಅಂತಃಪುರವನ್ನು ಪ್ರವೇಶಿಸಬೇಡ. ಇದೇನಿದು? ಕೈಕೆಯ ಅಂತಃಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ದುಷ್ಟಶಕ್ತಿಯು, ಹೇ ದಶರಥ, ಕೈಕೆಯ ಅಂತಃಪುರವನ್ನು ಪ್ರವೇಶಿಸಬೇಡವೆಂದು ಹೇಳುತ್ತಿರುವುದಲ್ಲ. ನಾನು ಹೋಗುತ್ತಿರುವುದಾದರೂ ಎಲ್ಲಿಗೆ? ನನ್ನ ಪ್ರಾಣ ಪ್ರಿಯಳಾದ ಕೈಕೆಯ ಅಂತಃಪುರಕ್ಕೆ ತಾನೆ. ಯಾವ ದುಷ್ಟಶಕ್ತಿಯು ನನ್ನೇನು ಮಾಡಿತು? ಕೈಕಾ, 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 ಇದೇನಿದು? ಕೈಕೆಯು ಕಾಣುತ್ತಿಲ್ಲವೇಕೆ? ಕಂಡೊಡನೆ ಕರಪಿಡಿದು ಮೋಹದಿಂನಗೆ ಬೀರಿ ಬಳಿಗೆ ಬಂದು ಬರಸೆಳೆದಪ್ಪುತ್ತಿದ್ದ ನನ್ನ ಪ್ರಾಣ ಪ್ರಿಯಳು ಇಂದೇಕೋ ಕಾಣುತ್ತಿಲ್ಲವಲ್ಲ. ಕೈಕೆಯು ಭೂಶಾಯಿಯಾಗಿರುವುದು, ದೇಹಾಲಸ್ಯವಿರಬಹುದು. ಕೈಕಾ, ಕೈಕಾ, ಇದೇನಿದು? ಓ, ಬಳ್ಳಿಯಂತೆ ಬಾಡಿರುವ ವದನ, ಬಿಸಿಟಿರುವ ಆಭರಣ, ಅಂತಃಪುರವೆಲ್ಲವೂ ಕಳಾಹೀನ. ಏಕೆ ಕೈಕಾ, ಏನಾಯಿತು? ಪರಮ ಮಹೋತ್ಸವ ಕಾಲದಿ ಪರಮ ಮಹೋತ್ಸವ ಕಾಲದಿ ಈ ಪರಿಯುಂದಿರಲು ದುಗುಡಬೇಕೆ ರಮಣಿ? ಬೆದರುದೆ ನೀ ಬೆದರುದೆ, ಬೆದರುದೆ ನೀ ಬೆದರುದೆ, ಈ ಪರಿಯುಂದಿರಲು ಏನು ಕಾರಣ? ಕೈಕಾ, ರಮಣಿ, ರಮಣಿ, ಏಕೆ ಕೈಕಾ, ಏನಾಯಿತು? ಏನು ಕಾರಣ? ಬಿದೋ ಮನುಣಿಯೇ ಬೇಳೆ, ಏನು ಕಾರಣ? ಬಿದೋ ಏನು ಕಾರಣ? ನೆಲವೇ ಹಾಸಿಗೆ
ಒಳ್ಳೆವ ಶೃಂಗಾರವ ಒಳ್ಳೆವ ಶೃಂಗಾರವ ಏನು ಕಾರಣ ಬಿಡು ಮನುನಿಯ ಬೇಳೆ ಏನು ಕಾರಣ ಏನು ಕಾರಣ ಏನು ಕಾರಣ ಏಕೆ ಕೈಕಾ ಏನಾಯಿತು ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ದಾಸರಿಯಿಂದೇನಾದರೂ ವ್ಯತ್ಯಾಸವಾಯಿತೆ ಹೇಳು ಕೈಕಾ ಯಾರು ಕೌಸಲ್ಯ ಮನೋಹರ ನೀನು ಹೌದು ಕೌಸಲ್ಯ ಮನೋಹರನು ಹೌದು ಈ ಕೈಕೆಯ ಪ್ರಾಣವಲ್ಲಭನು ಹೌದು ಏಕೆ ಕೈಕಾ ಏನಾಯಿತು ಕೈಕೆಯ ಪ್ರಾಣಕ್ಕೆ ಅಂತ್ಯವೆಂದರೂ ತಪ್ಪಾಗಲಾರದಷ್ಟೇ ಈ ನನ್ನ ಮನೋವ್ಯಾಕುಲವನ್ನು ತೀರಿಸುವವರಾದರೂ ಯಾರು ಕೈಕಾ ಈ ನಿನ್ನ ಮನೋವ್ಯಾಕುಲತೆಗೆ ಯಾರು ಕಾರಣ ಹೇಳು ಅವರಾರೇ ಆದರೂ ಕ್ಷಣ ಮಾತ್ರದಲ್ಲಿ ಶಿಕ್ಷಿಸಿಬಿಡುವೆ ಒಂದು ವೇಳೆ ತಾವೇ ಹಾಗಿದ್ದರೆ ಏನು ನಾನು ಕಾರಣನೇ ಕೈಕಾ ಅಂತಹ ಕೆಲಸವನ್ನು ನಾನೇನು ಮಾಡಿಲ್ಲವಿಲ್ಲ ಹಾಗಾದ್ರೆ ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ ನೀವು 2 ವರಗಳನ್ನು ಕೊಟ್ಟಿದ್ದೀರಿ ನೆನಪಿದೆಯೇ ಹೌದು ನೆನಪಿದೆ ಆ ವರಗಳು ನನಗೆ ನಡೆಸಿ ಕೊಟ್ಟಿರುವಿರಾ ಕೈಕಾ ಅಂದು ನೀನು ಮಾಡಿದ ಸಹಾಯಕ್ಕೆ ಈ ನನ್ನ ಸರ್ವಸ್ವಗಳನ್ನು ಕೊಟ್ಟರೂ ಸಾಲದು ಆದರೆ ನೀನು ಮಾಡಿದ ಸಹಾಯಕ್ಕೆ ನೀನು ಬೇಕಾದಾಗ ಕೇಳಿಕೊಳ್ಳುವೆ ಎಂದು ಹೇಳಿರುವೆ ನೀನು ಕೇಳಲಿಲ್ಲ ನಾನು ನಡೆಸಿಕೊಡಲಿಲ್ಲ ಹಾಗಾದರೆ ಆ ವರಗಳನ್ನು ಹೀಗೆ ನಡೆಸಿಕೊಡುವಿರೋ ಕೈಕಾ ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಇಂತಹ ಸುಸಮಯ ಸಂದರ್ಭದಲ್ಲಿ ನೀನು ಆ 2 ವರಗಳನ್ನು ಕೇಳುವೆಯ ಪ್ರಾಣೇಶ್ವರ ಕೇಳು ನಡೆಸಿಕೊಡುವೆನು ನಡೆಸಿಕೊಡುವಿರಾ ಕೇಳು ನಡೆಸಿಕೊಡುವೆನು ಬನ್ನಿ ದೇವಿ. ಹೀಗೆ ಪ್ರಾಣೇಶ್ವರ ಕೈಕಾ ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿ ಹೇಳಿ ನೋಡೋಣ ಇನ್ನಾರ ಮೇಲೆ ನಿನ್ನ ಮೇಲಲ್ಲವೇ ನನ್ನಲ್ಲಿಯೇ ಹೌದು ಮತ್ತಾರೆಯೂ ಅಲ್ಲವೇ ಇಲ್ಲವಲ್ಲ ಹಬ್ಬ ಧನ್ಯಳಾದನಿ ಪ್ರಭು ಹಾಗಾದ್ರೆ ಇನ್ನೊಮ್ಮೆ ಆಲೋಚಿಸಿ ನೋಡಿ ನನ್ನಲ್ಲದೆ ಬೇರೆ ಯಾರಲ್ಲಿಯೂ ಅಲ್ಲವೇ ಹಾ ಮರೆತಿದ್ದೆನು ಆಹಾ ಕುಮಾರನಾದ ಶ್ರೀರಾಮಚಂದ್ರನ ಮೇಲೆ ನೋಡಿದಿರಾ ಈಗಲೇ ನಿಮ್ಮ ಬಾಯಿಂದ 2 ಮಾತುಗಳು ಈಗಾದರೆ ನಿಮ್ಮ ಮಾತು ನಂಬುವುದಾದರೆ ಹೇಗೆ ಕೈಕಾ ಹೀಗೆ ಬಾ ಹೀಗೆ ಬಾ ನಿನ್ನ ಮೇಲಿರುವುದು ಪತ್ನಿ ಪ್ರೇಮ ಕುಮಾರ ಶ್ರೀರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ ಹಾಗೆ ಹೌದು ಹಾಗಾದರೆ ಆ ನಿಮ್ಮ ಪ್ರೀತಿಯ ಶ್ರೀರಾಮಚಂದ್ರ ನಾನೇ ಆಗಿಯೂ ನನಗೆ ನಡೆಸಿಕೊಡುತ್ತೆಂದು ವಚನವನ್ನು ನೀಡಿ ಪ್ರಭು ಆಗ ನನ್ನ ವರಗಳನ್ನು ನಾನು ಕೇಳಿಕೊಳ್ಳುತ್ತೇನೆ ಇದೇನಿದು ಇಂದೇಕೋ ನನ್ನ ಮನವು ಕಳವಳಕೊಳ್ಳುತ್ತದೆ ನನ್ನ ದೇಹದ ಅರ್ಧ ಭಾಗದಂತಿದ್ದ ನನ್ನ ಅರ್ಧಾಂಗಿಣಿಯೇ ನನ್ನನ್ನು ಸಂದೇಹದಿಂದ ಪ್ರಶ್ನಿಸುವಂತಾಯ್ತಲ್ಲ ಇರಲಿ ಕೈಕಾ ಕೈಕಾ ಶ್ರೀರಾಮಚಂದ್ರನ ಪಾದ ಸಾಕ್ಷಿಯಾಗಿ ನಡೆಸಿಕೊಡು
ಸೂರ್ಯ ಚಂದ್ರರ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆ. ಅದೇನೆಂದು ಹೇಳು. ನಡೆಸಿಕೊಡುವಿರಾ? ಹೌದು. ಪ್ರಾಣೇಶ್ವರ, ಕೇಳಿಕೊಳ್ಳದೆ. ಕೇಳು ಕೇಳು ದೇವಿ, ಕೇಳು. ನನ್ನ ಮೊದಲನೇ ಹೊರಕ್ಕೆ, ನಿನ್ನ ಮೊದಲನೇ ಹೊರಕ್ಕೆ ಈಗ ನಿಶ್ಚಯವಾಗಿರುವ ರಾಮಚಂದ್ರ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗ ಮಾಡಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ಅಲ್ಲ, ದಶರಥನ ಪ್ರಾಣವಲ್ಲವೇ? ಅನುಮಾನವೇ? ಅಲ್ಲ, ಯಾವುದೋ ದುಷ್ಟಶಕ್ತಿಯು ಬಂದು ನನ್ನ ಎದುರಿನಲ್ಲಿ ನಿಂತು ಮಾತನಾಡುವಂತಿದೆ. ಪ್ರಾಣೇಶ್ವರ, ಕೈಕಾ, ಹೀಗೆ ಬಾ, ಹೀಗೆ ಬಾ, ಕುಳಿತುಕೋ. ಮತ್ತೊಮ್ಮೆ ಹೇಳು. ಈಗ ನಿಶ್ಚಯವಾಗಿರುವ ರಾಮಚಂದ್ರ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕು ಸ್ವಾಮಿ. ಇದು ಅಪಹಾಸ್ಯವಲ್ಲವೇ ತಾಯಿ? ಅಪಹಾಸ್ಯವಲ್ಲ ಸ್ವಾಮಿ, ಇದು ನನ್ನ ಮನಸ್ಪೂರ್ವಕವಾದ ಬಯಕೆ. ಹೀಗೆ ಕೈಕಾ, ಕೈಕಾ, ಹಿರಿಯವನಾದ ಶ್ರೀರಾಮಚಂದ್ರನನ್ನು ಬಿಟ್ಟು ಕಿರಿಯವನಾದ ಭರತನಿಗೆ ಈ ಅಯೋಧ್ಯೆಯ ಪಟ್ಟವನ್ನು ಕಟ್ಟಿದರೆ ಸರಿ ರಾಜರುಗಳು ಹಾಡಿಕೊಳ್ಳುವುದಿಲ್ಲವೇ? ಅಲ್ಲದೆ ನಮ್ಮ ರಘುವಂಶಕ್ಕೆ ಅಪಕೀರ್ತಿಯು ಬಂದಂತಾಗುವುದಿಲ್ಲವೇ? ಒಮ್ಮೆ ಆಲೋಚಿಸಿ ನೋಡು. ಹಾಗಾದರೆ ಭರತನು ದಶರಥನ ಪುತ್ರನಲ್ಲವೇ? ಹೌದು, ಜ್ಯೇಷ್ಠ ಪುತ್ರನಲ್ಲ. ಆದರೆ ಹಿರಿಯವನಾದ ಶ್ರೀರಾಮಚಂದ್ರನನ್ನು ಬಿಟ್ಟು ಕಿರಿಯವನಾದ ಭರತನಿಗೆ ಈ ಅಯೋಧ್ಯೆ ಪಟ್ಟವನ್ನು ಕಟ್ಟಿದರೆ ಅದು ಸರಿ ರಾಜರು ಆಡಿಕೊಳ್ಳುವುದಿಲ್ಲವೇ? ಯೋಚಿಸಿ ನೋಡು. ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಲ್ಲಿರು. ಸ್ವಾಮಿ, ನನ್ನ ಮಾತು ನಡೆಸಿಕೊಡುತ್ತೀರೋ ಇಲ್ಲವೋ ಹೇಳಿಬಿಡಿ. ಇರಲಿ. ಆ ನಿನ್ನ ಎರಡನೆಯವರ ಕೇಳಿಕೊಳ್ಳಲೇ? ಕೇಳು. ನನ್ನ ಎರಡನೇ ವರಕ್ಕೆ ರಾಮಚಂದ್ರನು ನಾನು ಕೊಡುವ ನಾರುಮುಡಿ ನಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಕೆಟ್ಟನು ಕೆಟ್ಟನು. ಬರಸಿಡಿಲು ಬಡಿದಿಹುದೋ ಕಾರ್ಮೋಡ ಕವಿದಿಹುದೋ ಮಡದಿಯ ವಚನಕ್ಕೆ ಮಡಿದು ಮಸಣ ಸೇರುವಂತಾಯಿದೆ. ರಾಮ 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 ಕೈಕಾ, ಬೇಡ. ನಿನ್ನ ಮಾತಿನಂತೆ ಭರತನಿಗೆ ಈ ಅಯೋಧ್ಯೆಯ ಪಟ್ಟವನ್ನು ಕಟ್ಟುವೆ. ಆದರೆ ಮಾನ್ಯುನಿ ಕೈಕಾ, ಮಾನುನಿ ಮಾಳಪರೆ ಮಾನುನಿ ಮಣಿಯುಳ ಗೋಪ ಮಾಳಪರೆ ಕೈಕಾ.
ಶಾಂತನಾದೆಯೇ ಕೋಪವೇಕೆ ರಮಣಿ ಕೋಪವೇಕೆ ರಮಣಿ ಕೋಪವೇಕೆ ರಮಣಿ ಕೋಪವೇಕೆ ರಮಣಿ ಕೋಪವೇಕೆ ರಮಣಿ ಕೋಪವೇಕೆ ರಮಣಿ ಶಾಂತಳ್ಳಾಗುತ್ತಿಯಲೇ ಕೋಪ ಬಾಳ್ವರೆ ಮನುನಿ ಮಣಿಯೊಳೆ ಕೋಪ ಬಾಳ್ವರೆ ಮನುನಿ ಮಣಿಯೊಳೆ ಕೋಪ ಬಾಳ್ವರೆ ರಮಣಿ ರಮಣಿ ಬೇಡ ಕೈಕಾ ಬೇಡ, ನಿನ್ನ ಮಾತಿನಂತೆ ಭರತನಿಗೆ ಈ ಅಯೋಧ್ಯೆಯ ಪಟ್ಟವನ್ನು ಕಟ್ಟುವೆನು. ಆದರೆ ರಾಮಚಂದ್ರನನ್ನು ವನವಾಸಕ್ಕೆ ಹೋಗಬೇಕು ಬೇಡವೆಂದು ಹೇಳಿಬಿಡು ಕೈಕಾ, ಹೇಳಿ. ಸಾಧ್ಯವಿಲ್ಲ. ರಾಮಚಂದ್ರನ ವನವಾಸಕ್ಕೆ ಹೋಗಲೇಬೇಕು, ಭರತನ ಪಟ್ಟಾಭಿಷೇಕವಾಗಲೇಬೇಕು. ಕೈಕಾ, ಸುಮಾರು 60,000 ವರ್ಷಗಳ ಕಾಲ ಈ ದೇಶದಲ್ಲಿ ಬಾಳಿ, ಸುಮಾರು 16,000 ವರ್ಷಗಳ ಕಾಲ ಈ ಕೋಸಲ ಸಾಮ್ರಾಜ್ಯವನ್ನು ಹಾಳಿ, ದಶ ದಿಕ್ಕುಗಳಿಗೂ ಸಂಚರಿಸುತ್ತ ದಶರಥ ಎಂಬ ಬಿರುದಾಂಕಿತನಾದ ಈ ಪುಷ್ಪಧ್ವಜ ಮಹಾರಾಜ ಇಂದು ಒಂದು ಹೆಣ್ಣಿಗೆ ಕೊಟ್ಟ ಮಾತಿನಂತೆ ರಾಮನನ್ನು ಅರಣ್ಯವಾಸಕ್ಕೆ ಕಳಿಸಲಿ. ಬೇಡ ಕೈಕಾ ಬೇಡ. ಪ್ರಾಣೇಶ್ವರ, ಸಾಧ್ಯವಿಲ್ಲ ಎಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ವಚನ ಭ್ರಷ್ಟರು ಹೋಗಿದ್ದಾರೆ ಎಂದು ಸುಮ್ಮನಾಗಿ ಬಿಡುತ್ತೇನೆ. ಕೈಕಾ, ರಾಮಚಂದ್ರನು ಕಾಡಿಗೆ ಹೋದರೆ ನಾನು ಬಾಳುವುದಿಲ್ಲ. ಆಗ ನೀನು ವಿಧವೆಯಾಗುವೆ, ಜನರ ನಿಂದನೆಗೆ ಗುರಿಯಾಗುವೆ. ಒಮ್ಮೆ ಆಲೋಚಿಸಿ ನೋಡು. ಸಾಧ್ಯವಿಲ್ಲ ಪ್ರಾಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆಂದು ಸುಮ್ಮನಾಗಿ ಬಿಡುತ್ತೇನೆ. ಛೀನರ ರಾಕ್ಷಸಿ, ಕಾಡಿನ ಕಾಡು ಪ್ರಾಣಿಗಳಾದರೂ ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಅಂತಹದ್ರಲ್ಲಿ ನಿನಗೆ ಕರುಣೆ ಎಂಬುದೇ ಇಲ್ಲವೇ? ಕೈಕಾ, ಭರತನು ನಿನಗೆ ಮಗನಾದ ಮೇಲೆ ರಾಮನು ಶತ್ರುವೇ. ರಾಮನು ನಿನ್ನ ಮಗನಲ್ಲವೇ? ಭರತನು ನನ್ನ ಹೆತ್ತ ಮಗನು. ರಾಮಚಂದ್ರ, ಏನಿದು? ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿ ಈ ರೀತಿ ರೋಜಿಸಿರುವುದಲ್ಲ ಪ್ರಭು. ರಾಮಚಂದ್ರ, ನಾನು ರಾಮಚಂದ್ರನಲ್ಲ, ನಿನ್ನ ಮಂತ್ರಿಯಾದ ಸುಮಂತ್ರನಲ್ಲವೇ? ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆ ಇರುವರು. ನೀನು ಹೋಗಿ ಶ್ರೀರಾಮಚಂದ್ರನನ್ನು ಕಳುಹಿಸು. ಬೇಡ ಕೈಕಾ ಬೇಡ, ಇಲ್ಲಿಗೆ ರಾಮಚಂದ್ರನನ್ನು ಕರೆದುಕೊಂಡು ಬರಬೇಡ. ಸಾಧ್ಯವಿಲ್ಲ ಪ್ರಾಣೇಶ್ವರ, ರಾಮಚಂದ್ರನ ಇಲ್ಲಿಗೆ ಬರಲೇಬೇಕು, ಎಲ್ಲ ವಿಚಾರವು ತಿಳಿಯಲೇಬೇಕು. ಅಮ್ಮ, ಇದೋ ನಮಸ್ಕರಿಸುವೆನು. ತಂದೆಯೇ, ಅಮ್ಮ, ಜನಕನು ಈ ರೀತಿ ಚಿಂತಾಕ್ರಾಂತರಾಗಿ ಕುಳಿತಿರಲು ಕಾರಣವೇನು ತಾಯಿ? ಆಹಾ, ಬಂದೆಯ ರಾಮಚಂದ್ರ, ಸೂರ್ಯದ ವಂಶದ ರವಿಯೇ ಬಂದೆಯ, ಸತ್ಯವಂತನೇ ಬಂದೆಯ. ರಾಮಚಂದ್ರ, ನಾವೊಂದೆಣಿಸಿದರೆ ದೈವವೊಂದು ಬಗೆಯುವುದು. ಸುಮಂತ್ರ,
ಇದುವರೆಗೂ ಈ ಮನೆಯು ವೈಭವದ ವಾಸಸ್ಥಾನವಾಯಿತು, ಐಶ್ವರ್ಯದ ನೆಲಬೀಡಾಯಿತು. ಆದರೆ ಈಗ ಅಶುಭದ ಗೂಡಾಯಿತು, ದುಃಖಾಂಧಕಾರದ ವಾಸಸ್ಥಾನವಾಯಿತು, ಕಠೋರ ರಾಕ್ಷಸಿಯ ಉದರ ವಾಸಸ್ಥಾನವಾಯಿತು. ಏನೂ ಹರಿಯದೆ 2 ವರಗಳನ್ನು ಕೊಟ್ಟು ಮೋಸ ಹೋದೆ ರಾಮಚಂದ್ರ, ಮೋಸ ಹೋದೆ. ಇದೇ ನಮ್ಮ ತಂದೆಯವರ ಈ ಚಿಂತೆಗೆ ಕಾರಣವೇನು ತಾಯಿ? ನಿಮ್ಮ ಜನಕರು ಆಡಿದ ಮಾತನ್ನು ನಡೆಸಿಕೊಡಲಾರದೆ ಈ ರೀತಿ ವ್ಯತಿಪಡುತ್ತಿರುವರು ಅಷ್ಟೇ. ಏನು? ರಘುವಂಶ ಕುಲತಿಲಕರಾದ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯು ನಡೆಸಿಕೊಡಲಾಗದ ವಚನವೇನು? ಅಂತಹ ವಿಚಾರವೇನು ಹೇಳು ತಾಯಿ, ಅದನ್ನು ಶಿರಸಾವಹಿಸಿ ನಾನು ನಡೆಸಿಕೊಡುವೆನು. ಇದು ನಿನ್ನಾಣೆ. ಇಲ್ಲಿಯವರೆಗೂ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆ ಆಗಬೇಕು ಅಷ್ಟೇ. ಏಕಮ್ಮ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ತಾಯಿ? ನಾವು ರಘುವಂಶ ಕುಲ ತಿಲಕರು, ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳು. ನಾವೆಂದಿಗೂ ರಘುವಂಶಕ್ಕೆ ಅಪಕೀರ್ತಿ ತರುವವರಲ್ಲ ತಾಯಿ. ಅಮ್ಮ, ಅಚಂದ್ರಕಾರವಾಗಿ ಬೆಳಗುವ ಆ ಸೂರ್ಯಚಂದ್ರನ ಸಾಕ್ಷಿಯಾಗಿ ಹಾಗೂ ತಂದೆಯವರ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಆ ವರಗಳು ಏನೆಂಬುದಾಗಿ ಹೇಳು ತಾಯಿ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಮೊದಲನೆಯ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ಹೌದೇ ತಾಯಿ? ಅಮ್ಮ, ಈ ಕೋಸಲ ಸಾಮ್ರಾಜ್ಯವನ್ನು ಅನುಜನಾದ ಭರತನಾಳಿದರೇನು, ನಾನಾಳಿದರೇನು? ನಾವೀರ್ವರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ ತಾಯಿ? ಅಮ್ಮ, ಮುನ್ನ ಶತಕೋಟಿ ರಾಜರು ಹಾಳಿಗತಿಸಿದ ಈ ನಾಡನ್ನು ನಾವು ಒಮ್ಮೆ ತೊರೆಯಬೇಕಲ್ಲವೇ ತಾಯಿ? ಆಗಬಹುದು ಆ ನಿಮ್ಮ 2ನೆಯ ವರ? ಬೇಡ ಕೈಕಾ, ಬೇಡ. ಆ ವಿಚಾರವನ್ನು ರಾಮಚಂದ್ರನಿಗೆ ತಿಳಿಸಬೇಡ. ನೀವೇತಕ್ಕಾಗಿ ಈ ರೀತಿ ಆಲೋಚಿಸುತ್ತಿರುವಿರಿ? ನೀವು ಸುಮ್ಮನಾಗಿ ಪ್ರಾಣೇಶ್ವರ. ನೀವು ಸ್ವಲ್ಪ ಶಾಂತರಾಗಿ. ರಾಮಚಂದ್ರ, ತಾಯಿ, ಆ ನಿಮ್ಮ 2ನೆಯ ವರ? ನನ್ನ 2ನೇ ವರಕ್ಕೆ ನೀನು ನಾರುಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಹೊರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರೋ. ಹೌದೇ ತಾಯಿ? ರಾಮಚಂದ್ರ. ಹೌದೇ ತಾಯಿ? ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುಢಂ ದಾಂಡಿಸಿದ ಮಾತು ನೀನೋ. ಅಮ್ಮ, ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವೆನಗೆ ಭೇದವಿಲ್ಲದ ಬಗೆದ ಮಾತೆ ನೀನು. ಅಮ್ಮ, ಅಮ್ಮ, ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನಗಳಂ ಪಡೆದ ಕೀರ್ತಿಯಂ ಗಳಿಸಿಹ ಮಾತೆ ನೀನು.
ವನವಾಸಧನಪರಿಂದ ಮುನಿ ಜನರ ಸೇವಿಸುವ ಘನ ಪದವಿಯ ಎನಗಿತ್ತ ಮಾತೆ ನೀನೋ ಅಮ್ಮ. ಎಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ, ಎಚ್ಚರಿಸು ಪಿತನ ನಮಿಸಿ ಪೋಪೆ ಮಾತೆ. ಅಮ್ಮ 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 ಆಗಬಹುದು ತಾಯಿ, ಬಹಳ ಸಂತೋಷ. ರಾಮಚಂದ್ರ, ನನ್ನನ್ನು ತೊರೆದು ಅರಣ್ಯವಾಸಕ್ಕೆ ಹೋಗುವೆಯ? ಬೇಡ ರಾಮಚಂದ್ರ, ಬೇಡ. ತಂದೆಯೇ, ಜನಕ, ನೀವು ಸ್ವಲ್ಪ ಶಾಂತರಾಗಿ. ನಿಮ್ಮ ಆಶೀರ್ವಾದದ ಮಹಿಮೆಯೊಂದಿದ್ದರೆ ಸಾಕು. ಈ ಕಾರ್ಯವನ್ನು ನಾನು ಶೀಘ್ರದಲ್ಲಿ ಮುಗಿಸಿ ಬೇಗನೆ ಬಂದು ನಿಮ್ಮ ಸಾನ್ನಿಧ್ಯವನ್ನು ಸೇರುವೆನು. ನಾನಿನ್ನು ಬರುವೆನು ಜನಕ. ರಾಜನ ಮನೆಯಲ್ಲಿ ಭೋಜನವೆಂದರೆ ಭೋಜನವಾಗಲು ಹೊರಡುವೆವು. ರಾಜನ ಮನೆಯಲ್ಲಿ ಭೋಜನವೆಂದರೆ ಭೋಜನವಾದರೂ ಹೊರಡುವೆವು. ಈ ಜಗದಿ ಭೋಜನವಾ ಜಗದಿ ಭೋಜನವ ರಾಜರ ದುರ್ಗ ಸಮನಾಮಲ್ಲೇ. ರಾಜನ ಮನೆಯಲ್ಲಿ ಭೋಜನವೆಂದರೆ ಭೋಜನವಾದರೂ ಹೊರಡುವೆವು. ಬನ್ರಿ ಬನ್ರಿ ಕುಂಟಮ್ಮಟ್ರೆ, ಬನ್ನಿ ಇಲ್ಲಿ. ಅಯ್ಯ, ನಮ್ ಗುರುಗಳು ನನಗೆ ಕಾಲಾಗಲ್ಲ. ಗುರುಗಳೇ 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 ಎಲ್ಲ ಬಿಟ್ಟು ಹೊರಟಾದ್ರು ಸರ್. ತಿನ್ನಬೇಕಣ್ಣ ಚಕ್ಲಿಯ, ತಿನ್ನಬೇಕಣ್ಣ ಚಕ್ಲಿಯ, ಉಪ್ಪು ಖಾರ ಹಾಕಿರಬೇಕು, ಗರಿಗರಿಯಾಗಿ ಕಲ್ತಿರಬೇಕು. ಉಪ್ಪು ಖಾರ ಹಾಕಿರಬೇಕು, ಗರಿಗರಿಯಾಗಿ ಕಲ್ತಿರಬೇಕು. ಒಳಗೊಬ್ಬ ಹೀಗಿರಬೇಕು, ತಿನ್ನೊಬ್ಬ ಹೀಗಿರಬೇಕು. ತಿನ್ನಬೇಕಣ್ಣ ಚಕ್ಲಿಯ, ಅಮ್ಮ ತಿನ್ನಬೇಕಣ್ಣ ಚಕ್ಲಿಯ, ತಿನ್ನಬೇಕಣ್ಣ ಚಕ್ಲಿಯ. ಅಯ್ಯ, ನನಗೆ ನಾನು ಕುಂಟಾಗಿರೋದ್ರಿಂದ ಸೀತಾ ಮಾತೆಯ ತುಳಸಿ ಪೂಜೆ ನಡೀತಿರೋದು. ನಮ್ಮ ಗುರುಗಳು ಬಿಟ್ಬಿಟ್ಟು ನಡ್ಕೋತಾರೆ. ಅಲ್ಲಿಗೆ ಹೋಗಿ ಮುಂಚೆ ಹೋಗಿ ಅವನ್ನೆಲ್ಲ ತಗೊಂಡೋಗ್ಬಿಡ್ತಾನೆ. ತುಳಸಿ
ಮಾನ್ವಿತೆ ಮಂಗಳಾಂಗೆ ಶುಭಾಂಗೆ ಮಾನ್ವಿತೆ ಮಂಗಳಾಂಗೆ ಶುಭಾಂಗೆ ಮಂಜುಳ ಗುಣಗಣ ನುಡಿಯೇ ಸುರನುತೆ ಮಾನ್ವಿತೆ ಮಂಗಳಾಂಗೆ ಶುಭಾಂಗೆ ಮಂಜುಳ ಗುಣಗಣ ಹೃದಯೇ ಸುರನುತೆ ಭಾಗ್ಯಪ್ರದಾತೆ ಅಮ್ಮ ಅಮ್ಮ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನೂ ಹರಿಸುತ್ತಾಯಿ. ಆಹಾ, ಎಂತಹ ಹರ್ಷದ ಸುದಿನವಿದು. ಈ ದಿನ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗವೆನು. ಮಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆಯರು ಮಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ
ಆಹಾ, ಈ ದಿನ ನನ್ನ ಪಟ್ಟಾಭಿಷೇಕವೆಂದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಬಹು ಸಂಭ್ರಮದಿಂದಿರುವಳು. ಆದರೆ ನನಗೆ ಒದಗಿರುವ ಈ ಅಮಂಗಲ ವಾರ್ತೆಯನ್ನು ಆಕೆಗೆ ಹೇಗೆ ತಿಳಿಸಲಿ? ಜಾನಕಿ, ಜಾನಕಿ, ಸೀತಾ, ಸೀತಾ. ಭುವನ ಬಲಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನಧಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಆರಿಪುತ್ರ ಸಂತೋಷ ವಾಗಿದೆ. ಹರಿಪುತ್ರ ಸಖ ಏನೋ ಸಂತೋಷವಾಗಿದೆ, ಸಖ ಏನೋ ಸಂತೋಷವಾಗಿದೆ, ಬಹುಕಾಲದ ಬಯಕೆ ಈಡೇರಿದೆ, ಸಖ ಏನೋ ಸಂತೋಷವಾಗಿದೆ.
ಸಾಕೇತವು ಸಂತೋಷವ ಸದಾ ಪಡೆಯುವ ಶ್ರೀರಾಮಚಂದ್ರನು ಅರಸ ರಾಮನ ಜಯಕಾರ. ಅರಸ ರಾಮನ ಜಯಕಾರ ಕೇಳುತ್ತ ನಲಿವಿನ ಮನಸಾರ. ಕೇಳುತ್ತ ನಲಿವಿನ ಮನಸಾರ ಸಖೇನು. ಸ್ವಾಮಿ ಜಾನಕಿ ಸಖೇನು ಸಂತೋಷವಾಗಿದೆ, ಬಹುಕಾಲದ ಬಯಕೆ ಈಡೇರಿದೆ. ಸಖೇನು ಸಂತೋಷವಾಗಿದೆ. ಆರಿಪುತ್ರ ಜಾನಕಿ ಇದೇನು ಸ್ವಾಮಿ? ಈ ದಿನ ನಿಮಗೆ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾದ ಈ ನಿಮ್ಮ ಮುಖ ಕಮಲವು ಈ ರೀತಿಯಾಗಿ ಕಾಂತಿಹೀನವಾಗಿರುವುದಲ್ಲ. ಲೋಲನೆ ಚಿಂತೆಯ ಮಾಡುವುದೇನೋ ಲೋಲನೆ ಚಿಂತೆಯ ಮಾಡುವುದೇನೋ. ಲೋಲನೆ ಚಿಂತೆಯ ಮಾಡುವುದೇನೋ. ಆರ್ಯಪುತ್ರ ಲೋಲನೆ ಚಿಂತೆಯ ಮಾಡುವುದೇನೋ. ಲೋಲನೆ ಚಿಂತೆಯ ಮಾಡುವುದೇನೋ. ಜಾಲವ ಮಾಡದೆ ಜಾಲವಾನಿ ಮಾಡದೆ ಜಾಲವಾನಿ ಮಾಡದೆ. ಏನಾಯ್ತು ಸ್ವಾಮಿ? ಜಾಲವಾನಿ ಮಾಡದೆ ಜಾಲವಾ ಮಾಡದೆ ಜಾಲವಾನಿ ಮಾಡದೆ. ಏನಾಯ್ತು ಸ್ವಾಮಿ? ಜಾಲವಾ ಮಾಡದೆ ಜಾಲವಾನಿ ಮಾಡದೆ. ಜಾಲವಾ ಮಾಡದೆ ಜಾಲವಾನಿ ಮಾಡದೆ ಜಾಲವಾ ಮಾಡದೆ. ಆರ್ಯಪುತ್ರ ಏನಾಯ್ತು ಸ್ವಾಮಿ? ಜಾಲವಾ ಮಾಡದೆ ಬೇಳೈ ಬಾಳೈ ತಾಳೈ ಕಾಂತ. ಏನಾಯ್ತು ಸ್ವಾಮಿ? ಬೇಳೈ ಬಾಳೈ ತಾ
ಪ್ರಾಣೇಶ್ವರ, ಜಾನಕಿ, ವಿಚಾರವೇನು ಸ್ವಾಮಿ? ನನ್ನೊಡನೆ ತಿಳಿಸಬಾರದೆ? ಏನೆಂದು ಹೇಳಲಿ ಸೀತಾ? ಪಿತಾ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು, ಪಿತಾ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿ ತನುಗೆ ಸಿಗಿಸುತ್ತೆ, ಅತಿಶಯದಿಂದಿ ತನುಗೆ ಸಿಗಿಸುತ್ತೆಯೇ ಪೇಳಲಿನ ಸರಸೀರು ಹಮುಕಿಯಲೆ ಪ್ರಿಯ ಸಗಿ ಜಾನಕಿಯೇ ಪೇಳಲಿನ. ಜನಕನು ಎನ್ನನು ವನಕ್ಕೆ ಪೋದೆಂದನು, ಮಮ ಜನಕನು ಎನ್ನನು ವನಕ್ಕೆ ಪೋದೆಂದನು, ಎನ್ನಗಾಗಿ ಜನೀತನುಗೆ ಸಿಗಿಸುವೆ, ಜನಕಾಗಿ ಜನೀತನುಗೆ ಸಿಗಿಸುತ್ತೆಯೇ ಪೇಳಲಿನ ಸರಸೀರು ಹಮುಕಿಯಲೆ ಪ್ರಿಯ ಸಖಿ ಜಾನಕಿಯೇ ಪೇಳಲಿನ. ಜಾನಕಿ, ಹರಿಪುತ್ರ, ಪೂಜ್ಯ ಪಿತನೋ ಹಾಗೂ ತಾಯಿ ಕೈಕಾದೇವಿಯ ಮಾತಿನಂತೆ ಈ ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ಅನುಜನಾದ ಭರತನಿಗೆ ಕಟ್ಟುವಂತೆಯೂ ನಾನು 14 ವರ್ಷ ಮುನಿವೃತ್ತಿಯಿಂದ ಪುರ ಪ್ರವೇಶ ಮಾಡದೆ ಜಟಾವಲ್ಕಲಧಾರಿಯಾಗಿ ಅರಣ್ಯವಾಸಕ್ಕೆ ಹೋಗಿ ಬರುವಂತೆ ಆಜ್ಞೆ ಮಾಡಿರುವರು. ಆದ್ದರಿಂದ ನಾನು ಅರಣ್ಯವಾಸಕ್ಕೆ ಹೋಗಿ ಬರುವೆನು. ಅದುವರೆಗೂ ನೀನು ನಿಮ್ಮ ತಂದೆ ಜನಕರಾಜನ ಪಟ್ಟಣಕ್ಕೆ ಹೋಗಿ ಸುಖದಿಂದಿರು ಸೀತಾ. ಎಲೆವಿದೆಯೇ ನಿನ್ನ ಹೃದಯವು ಅದೆಷ್ಟೊಂದು ಕಠಿಣವು. ಅಯ್ಯೋ, ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಸ್ವಾಮಿ, ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಪ್ರಾಣೇಶ್ವರ, ಜಾನಕಿ, ನಿಮ್ಮನ್ನಗಲಿ ಅರೆಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಪ್ರಭು, ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಜಾನಕಿ, ವನವಾಸದ ಆಜ್ಞೆ ನನಗೆ ಮಾತ್ರ ಬೇಡ ಸೀತಾ. ಸುಮ ಕೋಮಲೆಯಾದ ನೀನು ನನ್ನೊಡನೆ ಅರಣ್ಯವಾಸಕ್ಕೆ ಬರುವುದು ಬೇಡ. ಆ ಅಭಯಾರಣ್ಯದಲ್ಲಿ ರಾಕ್ಷಸರ ಮಾಯೆ ಅಧಿಕವಾಗಿರುವುದು. ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನೀನು ನಡೆಯಲಾರೆ. ಅಲ್ಲಿ ಹಸಿವೆಯಾದರೆ ತಿನ್ನಲು ಮೃಷ್ಟಾನ್ನವಿಲ್ಲ, ಆಸಲು ಮೆತ್ತನೆಯ ಹಾಸಿಗೆ ಇಲ್ಲ. ಆ ಬಿಸಿಲು ಮಳೆ ಗಾಳಿಗೆ ನೀನು ತಡೆಯಲಾರೆ. ಸುಖದಿಂದ ಮಾತಾಪಿತರರ ಸೇವೆಯನ್ನು ಮಾಡಿಕೊಂಡು ಅರಮನೆಯಲ್ಲಿಯೇ ಇರು. ನಾನು ತಂದೆಯ ಮಾತಿನಂತೆ 14 ವರ್ಷ ವನವಾಸಕ್ಕೆ ಹೋಗಿ ಬೇಗನೆ ಬಂದು ನಿನ್ನನ್ನು ಸೇರುವೆನು ಸೀತಾ. ಆರಿಪುತ್ರ, ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ, ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ, ಸರಿಯೇ
ಗಗನದಂತೆಯೂ ದೇವರಿಲ್ಲದ ಗುಡಿಯಂತೆಯೂ ನೀವಿರದ ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಪ್ರಭು. ಅದು ಅಲ್ಲದೆ ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು. ಪ್ರಾಣೇಶ್ವರ, ಅರಣ್ಯದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಸಹಿಸಿಕೊಂಡು ನಾನು ಕಾಲವನ್ನು ಕಳೆಯುವೆನು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಪ್ರಾಣೇಶ್ವರ, ನೀವೇನಾದರೂ ನನ್ನ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಆಹಾ, ಈಗೇನು ಮಾಡಲಿ? ಜಾನಕಿಯು ನನ್ನೊಡನೆ ಅರಣ್ಯವಾಸಕ್ಕೆ ಬರುವೆನೆಂದು ಹೇಳುತ್ತಿರುವಳಲ್ಲ. ಆಹಾ, ಜಾನಕಿ, ಸೀತಾ, ಹರಿಪುತ್ರ, ನಡೆ ಹೊರಡೋಣ. ಅಣ್ಣ, ಇದೋ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ಈ ಲಕ್ಷ್ಮಣ ದೇವನ ಪ್ರಣಾಮಗಳು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೇಳು. ಅಣ್ಣ, ಇದೇನಣ್ಣ, ಈ ದಿವಸ ನಿಮ್ಮ ಅಯೋಧ್ಯೆಯ ಪಟ್ಟಾಭಿಷೇಕ ಮಹೋತ್ಸವವೆಂದು ಪುರಜನರು, ಬಂಧು ಮಿತ್ರರು ಎಲ್ಲರೂ ಸಂತೋಷದಿಂದ ತರಿಲು ತೋರಣಗಳಿಂದ ಅಲಂಕೃತಗೊಳಿಸಿ ರಾಜ ಬೀದಿಗಳಲ್ಲಿ ಸಂತೋಷದಿಂದ ನಿನ್ನನ್ನೇ ಸ್ವಾಗತಿಸಲು ಕಾಯುತ್ತಿರುವಾಗ ಇದೇನಣ್ಣ, ಸದಾ ಸೂರ್ಯ ಚಂದ್ರರ ಕಿರಣಗಳಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖಕಮಲವು ಬೆಂದ ತಾವರೆಯಂತೆ ಬಾಡಿರಲು ಕಾರಣವೇನು? ಅಲ್ಲದೆ ಹತ್ತಿಗೆ ಮುಖದಲ್ಲೇನೋ ಮೌನ. ಅಣ್ಣ, ಈ ದಿನದಿಂದ ಈ ಅಯೋಧ್ಯೆಯ ರಾಜ್ಯ ಭಾರವನ್ನು ಮಾಡಬೇಕಾದ ನೀನು ಈ ರೀತಿಯಾಗಿ ಕಾಲ್ನಡಿಗೆಯಲ್ಲಿ ಬರುವುದೇ? ನನಗೆ ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದನಲ್ಲ ಅಣ್ಣ. ಲಕ್ಷ್ಮಣ, ಈ ನಿನ್ನ ವಾತ್ಸಲ್ಯದ ಮಾತುಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ನಡೆಯಬೇಕೆಂದು ನಿರ್ಧರಿಸುವೆನು. ಏಕಣ್ಣ, ಏನಾಯಿತು? ಇಂದು ನನಗೆ ನಿಶ್ಚಿತವಾಗಿರುವ ಈ ಅಯೋಧ್ಯೆಯ ಪಟ್ಟಾಭಿಷೇಕವು ನಡೆಯುತ್ತಿಲ್ಲ ಸಹೋದರ. ನಡೆಯುತ್ತಿಲ್ಲವೇ? ಏಕಣ್ಣ, ಏನಾಯಿತು? ಏನೆಂದು ಹೇಳಲಿ ಲಕ್ಷ್ಮಣ. ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಕೈಕಾಮಾತೆಯವರಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ನಡೆಸಿಕೊಡುವಂತೆ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಈ ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅನುಜನಾದ ಭರತನಿಗೆ ಕಟ್ಟುವಂತೆಯೂ, ಇನ್ನು ಎರಡನೆಯ ವರಕ್ಕೆ ನಾನು 14 ವರ್ಷ ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಅರಣ್ಯವಾಸಕ್ಕೆ ಹೋಗಿ ಬರುವಂತೆ ಆಜ್ಞೆ ಮಾಡಿದ್ದಾರೆ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಸಾಕೇತ ಪರಕಿ ವರ ರಘುವರ ನಿರತಿರ ಸಾಕೇತ ಪರಕಿ ಪರಿಸರವೇ. ಅಣ್ಣ, ಸಾಕೇತ ಪರಕಿ ಪರಿಸರವೇ. ವರ ರಘುವರ ನಿರತಿರ ಸಾಕೇತ ಪರಕಿ ಪರಿಸರವೇ. ಅಣ್ಣ, ಈಗ ಮಾತನಾಡುವಂತ ದುರುಳರ ದುರವನ್ನು ತೆಗೆಯಲ ಬರದಲು. ವರ ರಘುವರ ನಿರದರೆ ಸಾಗೆ ನಮರಗಿ ಪರಿಸರವೇ. ಅಣ್ಣ, ರಾಮನಾಡು ಸೇರಿದ ಮೇಲೆ ಭರತನ ರಾಜ್ಯವನ್ನಾಳುವನೇನೋ. ರಾಮನಾಡು ಸೇರಿದ ಮೇಲೆ ಭರತನು ರಾಜ್ಯವನ್ನಾಳುವನೇನೋ. ಮುನುಜಗವೆನುದ ಮನುಜನ ಮಾತಿಗೆ, ಮುನುಜಗವೆನುದ ಮನುಜನ ಮಾತಿಗೆ, ದಾದನಾಡಿದಂತ ಮಾತಿಗೆ, ಸಾಗೇದ ಪರಕಿ ವರ ರಘುವರ ನಿರತಿರ ಸಾಗೇದ ಪರಕಿ ಪರಿಸರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಕ್ರೂರ ಕಠೋರ ವಾಕ್ಯಗಳಿಂದ ತಂದೆಯ ಮನಸ್ಸನ್ನು ನೋಯಿಸಿ ನಿನ್ನನ್ನು ಅರಣ್ಯವಾಸಕ್ಕೆ ಅಟ್ಟಬೇಕೆಂದಿರುವ ಆ ನೀಚ ರೇಖೆಯ ಮಾತನ್ನು ನೀನು ಕೇಳಲೇ ಕೂಡದು. ಅದು ಅಲ್ಲದೆ ಅಣ್ಣ, ಮಾನವಿಲ್ಲದ ಹೀನಗೈಕೆಯ, ಮಾನವಿಲ್ಲದ ಹೀನಗೈಕೆಯ, ಮಾನವಿಲ್ಲದ ಹೀನಗೈಕೆಯ, ಮಾನವಿ
ವಚನವನು ನೀ ಏಳಬೇಕೆ ಅಣ್ಣ ನಿನ್ನ ಭಾಗ್ಯವ ನೀ ಏಳಬೇಕೆ ಅಣ್ಣ ನಿನ್ನ ಭಾಗ್ಯವ ಅಣ್ಣ ದಾರೇಳು ಕೈಗೆ ತಾನು ತಿಳಿಯುವುದೇ ದಾರೇಳು ಕೈಗೆ ತಾನು ತಿಳಿಯುವುದೇ ತಂದೆ ನಾನು ವಚನ ಅಣ್ಣ ಅಣ್ಣ ತಂದೆ ನಾನು ವಚನ ತಂದೆ ನಾನು ವಚನ ತಂದೆ ನಾನು ವಚನ ಮುಂಗನರಿರದೆ ನೀ ಏನಬೇಕೆ ಇನ ಭಾಗ್ಯವ ಇನ ಭಾಗ್ಯವ ಇನ ಭಾಗ್ಯವ ಕೂಡ್ದೋಣ್ಣ ಕೂಡುದವು ಜ್ಯೇಷ್ಠಾಂಶ ಪುತ್ರನಾದ ನಿನಗೆ ಸಲ್ಲದ ಈ ಅಯೋಧ್ಯೆಯ ಸುಖ ಸಂಪದ ಪಟ್ಟಾಭಿಷೇಕ ಕನಿಷ್ಠ ಪುತ್ರನಿಗೆ ಅಧೇಗ ಸಲ್ಲುವುದು. ಆಜ್ಞಾ ಭಂಗಂ ನರೇಂದ್ರಾಣಾಂ ದಂಡಂ ಎಂಬಂತೆ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವ ತಂದೆಯಾದರೂ ಸರಿ ಗುರುವಾದರೂ ಸರಿ ಶಿಕ್ಷೆಗೆ ಗುರಿಯಾಗಲೇಬೇಕು. ಆದ್ದರಿಂದ ನೀನು ತಂದೆಯ ಮಾತನ್ನು ತಿರಸ್ಕರಿಸಲೇಬೇಕು. ಇಂತಹ ನೀಚ ಕೃತ್ಯಕ್ಕೆ ಕಾರಣನಾದ ಆ ಕೈಕೈ ನೀಗಳೇ. ನಿಲ್ಲು ಸಹೋದರ, ರಘುವಂಶತನೆಯನಾಗಿ ಇಂತಹ ಪಾತಕ ನುಡಿಗಳನ್ನು ನುಡಿಯಬಾರದು. ಅಲ್ಲದೆ ಮಾತಾಪಿತ್ರರ ಮಾತನ್ನು ನಡೆಸುವುದು ಪುತ್ರರಾದ ನಮ್ಮ ಕರ್ತವ್ಯ. ಭರತನು ಬೇರೆ ಪಟ್ಟಣದಲ್ಲಿಲ್ಲ. ಆದ್ದರಿಂದ ನೀನಿಲ್ಲಿಯೇ ಇರು. ನಾನು ತಂದೆಯ ಮಾತಿನಂತೆ 14 ವರ್ಷ ವನವಾಸಗಳನ್ನು ಮುಗಿಸಿ ಬೇಗನೆ ಬಂದು ನಿನ್ನನ್ನು ಸೇರುವೆನು ಸಹೋದರ. ಏನು ನೀನು ಅರಣ್ಯವಾಸ ಮಾಡುವುದು, ನಾನು ಅರಮನೆಯಲ್ಲಿರುವುದೇ? ಅದೆಂಗೂ ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನಿನ್ನನ್ನು ತೊರೆದು ಒಂದು ಕ್ಷಣವೂ ನಾನು ಅಗಲಿರಲಾರೆ ಅಣ್ಣ, ಅಗಲಿರಲಾರೆ ಅಣ್ಣ. ನಾನು ನಿಮ್ಮೊಡನೆ ಅರಣ್ಯವಾಸಕ್ಕೆ ಬರುವೆನಣ್ಣ, ಬರುವೆನು. ಬೇಡ ಸಹೋದರ. ಲಕ್ಷ್ಮಣ, ಸರಿಯೇ ನಾಡ ದೊರೆಯುವುದು ದೊರೆಯೇ ಸರಿಯೇ ನಾಡ ದೊರೆಯುವುದು ದೊರೆಯೇ ಆಗಲಿರುಳು ಬರಿದ ಬಿಬಾ ಪುರ ಜನರ ದೊರೆಯುವುದು ದೊರೆಯೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸಾಧನ ಇಂತಾಯೇ ಅಯೋಧ್ಯರ ಗದನ ಈ ನಿಮ್ಮ ಪಾದ ಕಮಲವನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರಲಾರೆ ಅಣ್ಣ, ಇರಲಾರೆ. ನನ್ನನ್ನೂ ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗಿ ಅಣ್ಣ, ಕರೆದುಕೊಂಡು ಹೋಗಿ. ಲಕ್ಷ್ಮಣ, ಇದೇನು ಹೀಗೆ ಹೇಳುವೆ? ಹಿಂದೆ ನಮ್ಮ ವಂಶದ ಸಗರ ಚಕ್ರವರ್ತಿಯ 60,000 ಜನ ಮಕ್ಕಳು ತಂದೆಯ ಮಾತಿನಂತೆ ಈ ಭೂಮಿಯನ್ನು ಅಗೆದು ಅಗೆದು ಸಾಯಲಿಲ್ಲವೇ? ಅಲ್ಲದೆ ಮಾತಾಪಿತ್ರರ ಮಾತನ್ನು ನಡೆಸುವುದು
ಪುತ್ರರಾದ ನಮ್ಮ ಕರ್ತವ್ಯ. ಭರತನು ಬೇರೆ ಪಟ್ಟಣದಲ್ಲಿಲ್ಲ. ಆದ್ದರಿಂದ ನೀನಿಲ್ಲಿಯೇ ಇರು. ನಾನು ತಂದೆಯ ಮಾತಿನಂತೆ 14 ವರ್ಷ ವನವಾಸಗಳನ್ನು 14 ಕ್ಷಣಗಳಂತೆ ಭಾವಿಸಿ ಬೇಗನೆ ಬಂದು ನಿನ್ನ ಸಾನ್ನಿಧ್ಯ ಸೇರುವೆನು ಸಹೋದರ. ಬೇಡ ಅಣ್ಣ, ಬೇಡ. ನಿಮ್ಮ ಈ ಪಾದ ಕಮಲವನ್ನು ಬಿಟ್ಟು ಒಂದು ಕ್ಷಣವೂ ನಾನು ಇರಲಾರೆ ಅಣ್ಣ, ಇರಲಾರೆ. ಅತ್ತಿಗೆ, ನೀವಾದರೂ ಅಣ್ಣನಿಗೆ ಹೇಳಿ, ಅತ್ತಿಗೆ, ಅಣ್ಣನಿಗೆ ಹೇಳಿ. ಆಹಾ, ಈಗೇನು ಮಾಡಲಿ? ಅನುಜನಾದ ಲಕ್ಷ್ಮಣನು ಕೂಡ ನನ್ನೊಡನೆ ಅರಣ್ಯವಾಸಕ್ಕೆ ಬರುವೆನೆಂದು ಹೇಳುತ್ತಿರುವನಲ್ಲ. ಆಗಲಿ ಲಕ್ಷ್ಮಣ, ಸೀತಾ, ಸ್ವಾಮಿ, ನಡೆಯಿರಿ. ಕೊನೆಗೊಮ್ಮೆ ತಂದೆಯವರನ್ನು ವಂದಿಸಿ ಅರಣ್ಯವಾಸಕ್ಕೆ ಹೊರಡೋಣ. ಹಾಗೆ ಆಗಲಣ್ಣ.